ನಮ್ಮ ಆಫೀಸಲ್ಲಿ ಒಂದು ಸಣ್ಣ ಗಾರ್ಡನ್ ಮೇಂಟೈನ್ ಮಾಡಿದ್ದೀವಿ. ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ಗಳಿದೆ. ಅದರಲ್ಲಿ ಈ ದಾಸವಾಳದ ಗಿಡ, ಇಂಗ್ಲೀಷಲ್ಲಿ ಐಬಿಸ್ಕಸ್ ಅಂತ ಏನು ಕರಿತೀವಿ, ಅದು ಮೇಜರ್ ಒನ್. ಬೆಳಗ್ಗೆ ನಮ್ಮ ಗಾರ್ಡನರ್ ರಾಜಣ್ಣ ಬಂದು 4-5 ಹೂವು ಕಿತ್ಕೊಂಡು ಹೋದ್ರು. ಆವಾಗ ಐ ಜಸ್ಟ್ ಟೀಸ್ಡ್ ಹಿಮ್, ಏನು ರಾಜಣ್ಣ, ಯಾರು ಕಿವಿ ಗಿಡಕ್ಕೆ ತೊಗೊಂಡು ಹೋಗ್ತಿದ್ದೀರಾ ಅಂತ. ಈ ಜಸ್ಟ್ ಸ್ಮೈಲ್ಡ್ ಆ್ಯಂಡ್ ವೆಂಟ್ ಆಫ್. ಆವಾಗ ನಂಗೆ ಅನಿಸಿದ್ದು, ಕಿವಿ ಮೇಲೆ ಹೂವು ಇಡಕ್ಕೆ ಬರಬೇಡ ಅನ್ನೋ ಫ್ರೇಸಲ್ಲಿ ಜಾಸ್ತಿ ದಾಸವಾಳನೇ ಯಾಕೆ ಯೂಸ್ ಮಾಡ್ತಾ ಇದ್ದಿದ್ದು, ಯಾಕೆ ಹೀಗೆ ಹೇಳ್ತಾರೆ ಅಂತ ಒಂದು ಬೇಸಿಕ್ ಐಡಿಯಾ ಇತ್ತು. ಸ್ಟಿಲ್ ನೋಡೋಣ ಈ ChatGPT ಏನು ಹೇಳುತ್ತೆ ಅಂತ ಅದಕ್ಕೆ ಪ್ರಾಂಪ್ಟ್ ಕೊಟ್ಟೆ. ಅದು ಆ್ಯಸ್ ಯೂಶುವಲ್ ಗುಡ್ ಕ್ವಶನ್ ಅನ್ನೋ ಅಪ್ರಿಷಿಯೇಷನಿಂದ ಶುರು ಮಾಡಿ ಒಂದಷ್ಟು ರೀಸನಿಂಗ್ ಕೊಡ್ತು. ಅದನ್ನು ಮೀರಿ ಕೆಳಗಡೆ ಬಂದರೆ ರಿಯಾಲಿಟಿ ಚೆಕ್ ಅಂದ್ಬಿಟ್ಟು ಬ್ರ್ಯಾಕೆಟಲ್ಲಿ ಟುಡೇ ಅನ್ನೋದೊಂದು ಸಣ್ಣ ಪೋರ್ಷನ್ ಇತ್ತು. ಅದೇನು ಹೇಳುತ್ತೆ ಅಂದರೆ, ದೇರ್ ಇಸ್ ನೋ ರಿಯಲ್ ಹಾರ್ಮ್ ಇನ್ ವೇರಿಂಗ್ ಇಟ್. ಇಟ್ಸ್ ಮೋಸ್ಟ್ಲಿ ಕಲ್ಚರಲ್ ಬಿಲೀಫ್, ರೆಸ್ಪೆಕ್ಟ್ ಬೇಸ್ಡ್ ಹ್ಯಾಬಿಟ್. ಇಫ್ ಸಮ್ಮನ್ ವೇರ್ಸ್ ಇಟ್ ನಾವ್, ಇಟ್ಸ್ ಜಸ್ಟ್ ಪರ್ಸನಲ್ ಸ್ಟೈಲ್, ನಾಟ್ ರಾಂಗ್ ಅಂತಿತ್ತು. ಸೊ ಡೋಂಟ್ ನೋ, ನಾಳೆ ದಿನ ಇದೇ ಸ್ಟೈಲ್ ಸ್ಟೇಟ್ಮೆಂಟ್ ಆಗಿ ಬರುತ್ತೋ ಏನೋ, ಕಿವಿ ಮೇಲೆ ದಾಸವಾಳ ಇಟ್ಕೊಂಡು ಓಡಾಡೋದು. ಅವತ್ತಿನವ್ರು ಇಟ್ಕೊಳ್ತಾ ಇದ್ದಿದ್ದು ದೇವ್ರ ಭಕ್ತಿಗೆ, ನಾಳೆ ದಿನ ಇಟ್ಕೊಳ್ಳೋದು ಸ್ಟೈಲ್ಗೆ. ಸೊ ಲೆಟ್ಸ್ ನಾಟ್ ಜಡ್ಜ್ ಎನಿ ಒನ್. ಎಲ್ಲನೂ ಅವರವರ ಭಕ್ತಿಗೆ, ಅವರವರ ಭಾವಕ್ಕೆ ಬಿಟ್ಬಿಡೋಣ. ಹ್ಯಾಪಿ ವೀಕೆಂಡ್.